स्वागत है आपका यस न्यूज़ कर्नाटक एक्सप्रेस में। मैं आपके साथ सुफियान हूं। आइए आज की खबर पर नजर डालते हैं। ಇವತ್ತಿನ ದಿವಸ ಪತ್ರಿಕಾ ಮಾಧ್ಯಮದವರಿಗೆ ನಮಸ್ಕರಿಸಿ ಬಿಜಾಪುರ ನಗರ ಮತ್ತು ನಗರ ವ್ಯಾಪ್ತಿಯಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ಇವತ್ತು ಒಂದು ಪತ್ರಿಕಾ ಮಾಧ್ಯಮದವರನ್ನು ಕರೆಸಿ ಒಂದು ವಿಶೇಷವಾದಂಥ ವಿಷಯಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಬಯಸಿದ್ದೇವೆ. ಸುಮಾರು 27 ವರ್ಷ ಹಿಂದೆ ಕೋಲಾರ ಪಟ್ಟಣದಲ್ಲಿ ಅಲ್ಪಸಂಖ್ಯಾತರ ಕೋಆಪರೇಟಿವ್ ಗಫಾರಿಯಾ ಸೊಸೈಟಿಯನ್ನು ತೆಗೆದು ಸುಮಾರು 27 ವರ್ಷದವರೆಗೆ ಒಂದು ಒಳ್ಳೆಯ ಜನರಿಗೆ ಸೇವೆ ಮಾಡುವಂಥ ಸೌಭಾಗ್ಯ ನಮ್ಮ ಎಲ್ಲ ನಿರ್ದೇಶಕರಿಗೆ ಸಿಕ್ಕಿದ್ದು ಇವತ್ತಿನ ದಿವಸ ನಮ್ಮ ಸೌಭಾಗ್ಯ ಅಂತ ಹೇಳ್ಬೋದು. ಆದರೆ ಭಾಳ ತಡವಾಗಿ ನಾವು ಇವತ್ತು ಕೋಲಾರದಿಂದ ಬಿಜಾಪುರಕ್ಕೆ ಒಂದು ಶಾಖೆಯನ್ನು ತೆರೆದಿದ್ದೇವೆ. ಆ ಶಾಖೆಯಲ್ಲಿಯೂ ಕೂಡ ಅಲ್ಲಿದ್ದಂಥ ಎಲ್ಲ ನಿರ್ದೇಶಕರು ಇಲ್ಲಿಯೂ ಕೂಡ ಶ್ರಮ ಪಟ್ಟಿದ್ದಾರೆ. ಇವತ್ತಿನ ದಿವಸ ಈ ಬ್ಯಾಂಕಿನ ಸುಮಾರು 11 ಮಂದಿ ನಿರ್ದೇಶಕರು, ಅದರಲ್ಲಿ ಅನ್ವರ್ ಬೆಳಗಿ ಅಧ್ಯಕ್ಷರು, ಬಂದೇ ನವಾಜ್ ಸಾರವಾಡ್ ಉಪಾಧ್ಯಕ್ಷರು, ಉಳಿದ 9 ಜನ ನಾವೆಲ್ಲ ನಿರ್ದೇಶಕರು ಸೇರಿ ಒಂದು ಶಾಖೆಯನ್ನು ತೆರೆದು ಇವತ್ತಿನ ದಿವಸ ಈ ಶಾಖೆ ಉದ್ಘಾಟನೆ ಮಾಡುವಂಥದ್ದು ಒಂದು ಹಮ್ಮಿಕೊಳ್ಳಲಾಗಿದೆ. ಅದು ಉದ್ಘಾಟನೆ ರವಿವಾರ 23ನೇ ತಾರೀಕು 23/2/2025 ಮುಂಜಾನೆ 11 ಗಂಟೆಗೆ ಎಲ್ಲ ನಾಗರಿಕರ ಸಮ್ಮುಖದಲ್ಲಿ ಎಲ್ಲ ನಾವು ಗೆಸ್ಟು ಮತ್ತು ಚೀಫ್ ಗೆಸ್ಟು ಈಗಾಗಲೇ ಹೇಳಿದ ಹಾಗೆ ಮತ್ತು ಇನ್ನಿತರ ದರ್ಗಾದ ಪರಮ ಪೂಜ್ಯರು ಮತ್ತು ಮಠಾಧೀಶರು ಮತ್ತು ಮುಖ್ಯ ಅತಿಥಿಗಳು ಸೇರಿ ಅವತ್ತಿನ ದಿವಸ ಅಷ್ಟೇನು ದೊಡ್ಡ ಪ್ರಮಾಣ ಅಲ್ಲ, ಒಂದು ಚಿಕ್ಕ ಪ್ರಮಾಣದಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುವುದು. ಆ ಕಾರ್ಯಕ್ರಮಕ್ಕೆ ಎಲ್ಲರೂ ಭಾಗವಹಿಸಿ ಈ ಶಾಖೆಗೆ ಒಂದು ಆಶೀರ್ವಾದ ಮಾಡಬೇಕಂತೇಳಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇವತ್ತು 1997-98ರಲ್ಲಿ ಕೇವಲ 3 ಲಕ್ಷ ರೂಪಾಯಿ ಷೇರದೊಂದಿಗೆ 300 ಸದಸ್ಯರೊಂದಿಗೆ ಸ್ಥಾಪನೆ ಮಾಡಿ ಇವತ್ತು 3,000ಕ್ಕಿಂತ ಅಧಿಕ ಷೇರು ಸಂಖ್ಯೆ ಮತ್ತು 64 ಕೋಟಿ ಇವತ್ತು ಟ್ರಾನ್ಸಾಕ್ಷನ್ ಮಾಡಿ ಒಂದು ದೊಡ್ಡ ಮಟ್ಟದಲ್ಲಿ ಇದು ಬ್ಯಾಂಕ್ ಬೆಳೆದಿರ್ತದೆ. ಆದರೆ ಇಷ್ಟೇ ಇವತ್ತಿನವರೆಗೆ ಬೆಳೆದಂಥ ಬ್ಯಾಂಕು ಇಲ್ಲಿವರೆಗೂ ಒಂದು ಕಪ್ಪು ಚುಕ್ಕಿ ಬರಲಾರದೆ ಪ್ರತಿಯೊಬ್ಬರಿಗೂ ಸಾಲ ಕೊಟ್ಟು ಒಂದು ಪ್ರೀತಿ ವಿಶ್ವಾಸದಿಂದ ಸಾಲನೂ ಕೂಡ ವಸೂಲಿಯಾಗಿರುತ್ತದೆ. ಮತ್ತು ಅಷ್ಟೇ ಜನ ನಮ್ಮ ಮೇಲೆ ಪ್ರೀತಿ ವಿಶ್ವಾಸದಿಂದ ಠೇವಣಿದಾರರು ಕೂಡ ಇದ್ದಾರೆ. ಅಷ್ಟೇ ವಿಶ್ವಾಸದಿಂದ ನಿರ್ದೇಶಕರು ಕೂಡ ಒಕ್ಕಟ್ಟಾಗಿ ಕೆಲಸ ಮಾಡಿದ್ದು ಇದೊಂದು ಶ್ಲಾಘನೀಯ ವಿಷಯ ಅಂತ ಹೇಳಿದರೆ ತಪ್ಪಾಗತ್ತಿಲ್ಲ. ಇಂಥ ಒಂದು ಬ್ಯಾಂಕ್ಗಳು, ಇಂಥ ಒಂದು ಶಾಖೆಗಳು, ಇಂಥ ಒಂದು ಕಮ್ಯುನಿಟಿ, ಅಲ್ಪಸಂಖ್ಯಾತರ ಕಮ್ಯುನಿಟಿಯಲ್ಲಿ ಬೆಳೆದಂಥ ಬಿಜಾಪುರ ಜಿಲ್ಲೆಯಲ್ಲಿ ಅನೇಕ ಶಾಖೆಗಳಲ್ಲಿ ಇದೊಂದು ಗಫಾರಿ ಬ್ಯಾಂಕ್ ಶಾಖೆ ಅಂದರೆ ಭಾಳ ಉತ್ಸವದಿಂದ ಹೇಳಬಯಸುತ್ತೇನೆ. ಆದ ಕಾರಣ ನಾವು ಆ ದಿನ ಈ ಉದ್ಘಾಟನೆ ಮಾಡುವ ಸಮಯದಲ್ಲಿ ತಾವು ಕೂಡ ಆ ದಿನ ಬಂದು ಈ ಶಾಖೆಗೆ ತಾವು ಕೂಡ ಆಶೀರ್ವಾದ ಮಾಡಬೇಕೆಂದು ತಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳಿಕೊಂಡು ನನ್ನ 2 ಮಾತು ಮುಗಿಸ್ತೇನೆ. ಉಸ್ಮಾನ್ ಪಟೇಲ್, ಪ್ರೆಸಿಡೆಂಟ್ ಡೈರೆಕ್ಟರ್, ನಾನು ಗಫಾರಿ ಬ್ಯಾಂಕ್. ಅಸ್ಸಲಾಂ ವಲೈಕುಂ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲು ಅಲ್ಲಾಹನ ತರಫಿನಿಂದ ಎಲ್ಲರಿಗೂ ಮಾತನಾಡಿಸ್ತೇನೆ. ನಮ್ಮ ಮೊದಲು ಮೇನ್ ಬ್ರಾಂಚ್ ಕೋಲಾರದಲ್ಲಿದೆ, ಗಫಾರಿ ಅಲ್ಪಸಂಖ್ಯಾತರ ಕೋಆಪರೇಟಿವ್ ಕ್ರೆಡಿಟ್ ಸೊಸೈಟಿ. ಈ ಸಂಸ್ಥಾಕ್ಕೆ ಮೇನೇ ಮೊದಲ ಚಾಲು ಮಾಡಿದ್ರು ನಮ್ಮ ಅಂಜುಮನ್ ಚೇರ್ಮನ್ ಮೊದಲು ಉಸ್ಮಾನ್ ಪಟೇಲ್
ಕಾನೂನು ಎಲ್ಲರೂ ಕೂಡಿ ಬ್ಯಾಂಕ್ 1998ರಲ್ಲಿ ಚಾಲು ಮಾಡಿದ್ರು. ಇದಕ್ಕೆ ಎಲ್ಲರೂ ಸಹಕಾರ, ನಮ್ಮ ಕೋಲಾರದವರು ಎಲ್ಲ ನಮ್ಮ ನಿರ್ದೇಶಕರು ಎಲ್ಲರೂ ನಮ್ಮ ಉಸ್ಮಾನ್ ಪಟೇಲ್ ಎಲ್ಲರ ಕೈ ಜೋಡಿಸಿ ಇನ್ನೂವರೆಗೆ 26 ವರ್ಷ ಆಯಿತು. 27 ವರ್ಷ ರನ್ನಿಂಗ್ ಇದೆ. 27ನೇ ವರ್ಷಕ್ಕೆ ನಾವು ಒಂದೇ ಶಾಖೆ ಬಿಜಾಪುರದಲ್ಲಿ ಚಾಲು ಮಾಡಕತ್ತಿದ್ವಿ. ನಮ್ಮ ಸಂಸ್ಥೆಗೆ ಎಲ್ಲ ನಮ್ಮ ಉಸ್ಮಾನ್ ಪಟೇಲ್ ಬಹಳ ಇದಕ್ಕೆ ಎಲ್ಲ ಸಹಾಯ ಮಾಡಿದ್ದಾರೆ. ಇದರಲ್ಲಿ ಎಲ್ಲ ನಿರ್ದೇಶಕರು ಎಲ್ಲ ಸಹಮತದಿಂದ ಇದು ಶಾಖೆ ಉದ್ಘಾಟನೆ ಮಾಡೋಣ, ಒಂದು ಬ್ರಾಂಚ್ ಚಾಲು ಮಾಡಿದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತ ಆ ನಿಷ್ಠೆಯಿಂದ ನಾವು ಕೋಲಾರ ಅಲ್ಲಿಂದ ಇಲ್ಲಿ ಬಿಜಾಪುರದಾಗ ಶಾಖೆ ಓಪನಿಂಗ್ ಮಾಡ್ಲಿಕ್ಕೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೇವೆ. ಈ ಡೇಟ್ ಫಿಕ್ಸ್ ಎಲ್ಲರೂ ಕಮಿಟಿನವರು ಎಲ್ಲ ಚರ್ಚೆ ಮಾಡಿ 23ನೇ ತಾರೀಕು ರವಿವಾರ ದಿವಸ ಮುಂಜಾನೆ ಬೆಳಗ್ಗೆ 11 ಗಂಟೆಗೆ ಆ ದಿವಸ ಉದ್ಘಾಟನೆ ಮಾಡಲಿಕ್ಕೆ ಎಲ್ಲ ಗೆಸ್ಟ್ಗಳಿಗೆ ಇನ್ನೇ ಈಗ ನಮ್ಮ ಉಸ್ಮಾನ್ ಪಟೇಲ್ ಅವರು ಎಲ್ಲರೂ ಹೆಸರು ಹೇಳಿದ್ದಾರೆ. ಅವ್ರು ಎಲ್ಲ ಗೆಸ್ಟ್ಗಳವ್ರಿಗೆ ಎಲ್ಲ ಭೇಟಿಯಾಗಿ ಅವರು ಕನ್ವಿನ್ಸ್ ಮಾಡಿ ಅವ್ರಿಗೆ ಆ ತಾರೀಕಿಗೆ ಬಂದು ನಮ್ಮ ಉದ್ಘಾಟನೆ ಮಾಡಿ ಅಂತ ನಾವು ಎಲ್ಲರಿಗೆ ಅವ್ರು ಕೇಳ್ಕೊದ್ವು. ಎಲ್ಲರಿಗೆ ಅವ್ರು ನಾವು ಹೇಳ್ಕೊಳ್ತು. ನಾವು ಬಿಜಾಪುರ ಎಲ್ಲ ಜನರಿಗೆ ಹೇಳೋದು ಏನಂದರೆ, ನಮ್ಮ ಸೊಸೈಟಿಗೆ ಎಲ್ಲ ನೀವು ಸಹಕಾರ ನೀಡ್ರಿ. ನಾವು ನಿರ್ದೇಶಕರು ಎಲ್ಲರೂ ನಿಮಗೆ ಸಹಕಾರ ನೀಡಿದ್ದೆವು. ನಮ್ಮಲ್ಲಿ ಬಂದಕ್ಕೆ ನೀವು ಶೇರ್ ಮೆಂಬರ್ ಆಗ್ರಿ, ನಮ್ಮಲ್ಲಿ ಡಿಪಾಸಿಟ್ ಮಾಡಿರಿ. ನಮ್ಮಲ್ಲಿ 16% ನಾವು ಸಾಲ ಕೊಡಿದ್ದೆವು. ಆ ನಂತರ ನಾವು ಡಿಪಾಸಿಟ್ 6 ವರ್ಷ 6 ತಿಂಗಳಿಗೆ ಡಬಲ್ ಫಿಕ್ಸ್ ಡಿಪಾಸಿಟ್ ಇದ್ದವ್ರಿಗೆ ಕೊಡ್ತೇವೆ. 11.5% ಕೊಡ್ತೇವೆ ನಾವು. ನಮ್ಮ ಸೊಸೈಟಿ 26 ವರ್ಷದಿಂದ ಒಳ್ಳೆ ರೀತಿಯಿಂದ ಕೋಲಾರದಲ್ಲಿ ಬಸವನಬಾಗೇವಾಡಿ ತಾಲೂಕು ಮೊದಲಿತ್ತು, ಈಗ ಕೋಲಾರ ತಾಲೂಕು ಆಗಿದೆ. ಈಗ ಎಲ್ಲರೂ ನಿರೀಕ್ಷರು ಒಪ್ಪಿಗೆ ನಂತರ ಈ ಬಿಜಾಪುರ ಶಾಖೆನ ಓಪನ್ ಮಾಡುತ್ತೆ. ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ತಮ್ಮ ಹೆಸರು? ನಮ್ಮ ಹೆಸರು ಅನ್ವರ್ ಬೆಳಗಿ, ಗಫರ್ ಅಲ್ಪಸಂಖ್ಯಾತರ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.